ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಕೌನ ಲಾಗ್. ಇವತ್ತಿನ ವ್ಲಾಗ್ನ ನಾನು ಮಾರ್ನಿಂಗ್ 8 o'clock ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಮಾರ್ನಿಂಗ್ ಬೇಗ ಎದ್ದು ಫ್ರೆಶ್ ಅಪ್ ಆಗಿ ಇವತ್ತು ಸ್ವಲ್ಪ ಈಚೆ ಹೋಗೋದಿದೆ. ಆದ್ದರಿಂದ ಬೇಗನೆ ಟೊಮೆಟೊ ಬಾತ್ ಮಾಡಿಬಿಡೋಣ ಅಂತ ಹೇಳ್ಬಿಟ್ಟು ಟೊಮೆಟೊ ಬಾತ್ ಮಾಡ್ಕೊಳಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ. ಇನ್ನು ಟೊಮೆಟೊ ಬಾತ್ ಮಾಡ್ಕೊಳ್ಳಿಕ್ಕೆ ನಾನಿಲ್ಲೊಂದು ಕುಕ್ಕರ್ನ ಕಾಯಕ್ಕೆ ಇಟ್ಕೊಂಡಿದ್ದೀನಿ. ಕುಕ್ಕರ್ ಬಿಸಿ ಆದಮೇಲೆ ನಾನಿಲ್ಲೊಂದು 7ರಿಂದ 8 ಟೇಬಲ್ ಸ್ಪೂನ್ ಆಯಿಲ್ನ ಹಾಕೊತಾ ಇದ್ದೀನಿ. ಅದಾದಮೇಲೆ ಒಂದು 3ರಿಂದ 4 ಸ್ಪೂನ್ ತುಪ್ಪ ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ. ನೀವು ಇಲ್ಲಿ ಬೆಣ್ಣೆನೂ ಹಾಕೊಬೋದು, ತುಪ್ಪನೂ ಹಾಕೊಬೋದು. ಸ್ವಲ್ಪ ತುಪ್ಪ ಎಣ್ಣೆ ಕಾದಿದ ನಂತರ ಪಲಾವ್ ಸಾಮಾನು ಏನೇನಿದೆ ಅದನ್ನೆಲ್ಲನೂ ಹಾಕೊತಾ ಇದ್ದೀನಿ. ಅದಾದಮೇಲೆ ಒಂದು 1.5 ಈರುಳ್ಳಿನ ಸ್ವಲ್ಪ ದಪ್ಪದಾಗಿ ಈ ರೀತಿ ಕಟ್ ಮಾಡಿಕೊಂಡು ಅದನ್ನು ಕೂಡ ಎಣ್ಣೆಲಿ ಫ್ರೈ ಮಾಡ್ಕೊಳ್ಳೋದಕ್ಕೆ ಹಾಕೊತಾ ಇದ್ದೀನಿ. ಲೈಟಾಗಿ ಫ್ರೈ ಆದರೆ ಸಾಕಾಗುತ್ತೆ ಆನಿಯನ್ನು. ಇನ್ನು ನಾನಿಲ್ಲಿ ಇವಾಗ ಖಾರ ರುಬ್ಕೊಳ್ಳೋದಕ್ಕೆ ಏನೇನು ಬೇಕೋ ಅದನ್ನು ಹಾಕ್ಕೊಂಡಿದ್ದೀನಿ. ಸಾರಿ ಗೈಸ್, ಸ್ವಲ್ಪ ವೀಡಿಯೋ ಮಿಸ್ ಆಗೋಗಿದೆ, ಅದು ರೆಕಾರ್ಡ್ ಆಗಿಲ್ಲ, ಆದ್ದರಿಂದ ಹಾಗೆ ಹೇಳ್ತಾ ಇದ್ದೀನಿ. ಚಕ್ಕೆ, ಲವಂಗ, ಶುಂಠಿ, ಬೆಳ್ಳುಳ್ಳಿ, ಹಾಗೆಯೇ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ತೆಂಗಿನಕಾಯಿ, ಹಾಗೆ ಒಂದು 4ರಿಂದ 5 ಟೊಮೆಟೊ ಕೂಡ ಈ ರೀತಿ ಮಧ್ಯಕ್ಕೆ ಕಟ್ ಮಾಡಿ ಹಾಕೊಬೇಕು ಖಾರಕ್ಕೆ. ಅದಾದ್ಮೇಲೆ ಸ್ವಲ್ಪ ಧನಿಯಾ ಪೌಡರು ಮತ್ತೆ ಚಿಲ್ಲಿ ಪೌಡರ್ ಕೂಡ ರುಬ್ಬಕ್ಕೆ ಹಾಕೊಬಹುದು. ಅಂದ್ರೆ ನಾವು ಖಾರ ಎಣ್ಣೆಗೆ ಹಾಕೊಂತೀವಲ್ವ ಬೇಯಿಸ್ಕೊಳ್ಳೋಕೆ, ಅವಾಗ ಕೂಡ ಆ್ಯಡ್ ಮಾಡ್ಕೊಬಹುದು. ರೈಸ್ ಇನ್ನು ನಾನು ರುಬ್ಕೊಳ್ಳೋದಕ್ಕೆ ಒಂದು 4ರಿಂದ 5 ಟೊಮೆಟೊ ಹಣ್ಣು ಹಾಕೊಂಡಿದ್ದೆ. ಸೊ ಇವಾಗ ಇಲ್ಲೊಂದು 2 ಟೊಮೆಟೊ ಹಣ್ಣು ಸ್ವಲ್ಪ ಇದಕ್ಕೆ ಈರುಳ್ಳಿ ಜೊತೆ ಬೇಯೋದಕ್ಕೆ ಹಾಕೊತಾ ಇದ್ದೀನಿ. ಈ ರೀತಿ ಸಣ್ಣದಾಗಿ ಕಟ್ ಮಾಡಿಕೊಂಡು ಈರುಳ್ಳಿ ಜೊತೆಗೆ ಸ್ವಲ್ಪ ಫ್ರೈ ಆಗೋದಕ್ಕೆ ಟೊಮೆಟೊ ಹಣ್ಣು ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇನ್ನು ಟೊಮೆಟೊ ಹಾಕಿ ಅದನ್ನು ಸ್ವಲ್ಪ ಬೇಯಕ್ಕೆ ಬಿಡೋಣ. ಇನ್ನು ಟೊಮೆಟೊ ಬೇಯೋ ಅಷ್ಟರಲ್ಲಿ ನಾವು ಈ ಕಡೆ ಖಾರಕ್ಕೆ ರೆಡಿ ಮಾಡ್ಕೊಂಡಿದ್ದೋ ಅಲ್ವಾ, ಅದನ್ನು ಕೂಡ ಗ್ರೈಂಡ್ ಮಾಡ್ಕೊಳ್ಳಿ. ಈ ರೀತಿ ತರ್ತರಿಯಾಗಿ ಗ್ರೈಂಡ್ ಮಾಡ್ಕೊಳ್ಬೇಕು ಟೊಮೆಟೊ ಬಾತ್ಗೆ. ಜಾಸ್ತಿ ನುಣ್ಣಗೆ ಗ್ರೈಂಡ್ ಮಾಡ್ಕೊಳಕ್ಕೆ ಹೋಗಬೇಡಿ, ಚೆನ್ನಾಗಿರೋದಿಲ್ಲ. ಇನ್ನು ಟೊಮೆಟೊ ಹಣ್ಣು ಮತ್ತು ಈರುಳ್ಳಿ ಎಲ್ಲನೂ ಚೆನ್ನಾಗಿ ಬೆಂದಿದ್ದಾದಮೇಲೆ ಈ ರೀತಿ ಖಾರ ರುಬ್ಕೊಂಡಿರ್ತೀವಲ್ವಾ, ಸೊ ಅದನ್ನು ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಸೊ ಈ ಖಾರ ಹಾಕಿದ್ಮೇಲೆ ಒಂದು ರೌಂಡ್ ನೀಟಾಗಿ ತಿರುಗಿಸ್ತಾ ಇದ್ದೀನಿ. ಇನ್ನು ಈ ಖಾರ ಹಾಕೊಂಡಾದ್ಮೇಲೆ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊತಾ ಇದ್ದೀನಿ. ಈ ಟೈಮ್ನಲ್ಲಿ ಉಪ್ಪು ಹಾಕೊಂಡ್ರೆ ಸ್ವಲ್ಪ ಟೇಸ್ಟು ಕೂಡ ಚೆನ್ನಾಗಿರುತ್ತೆ. ಖಾರನೂ ನಾವು ಹಾಕಿರುವಂತಹ ಖಾರ ಕೂಡ ಚೆನ್ನಾಗಿ ಉಪ್ಪು ಕೂಡ ಹಿಡಿಯುತ್ತೆ. ಸೊ ಆದ್ದರಿಂದ ಇವಾಗ ಉಪ್ಪನ್ನು ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ. ಅದಾದಮೇಲೆ ಇಲ್ಲೊಂದು ಸ್ವಲ್ಪ ಗರಂ ಪೌಡರ್ ಕೂಡ ಹಾಕ್ಕೊತಾ ಇದ್ದೀನಿ. ಇನ್ನು ಗರಂ ಮಸಾಲ ಪೌಡರು ಹಾಗೆ ಸ್ವಲ್ಪ ಉಪ್ಪು ಕೂಡ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ರೈಸ್ ನಾನು ರುಬ್ಕೊಳ್ಳೋದಕ್ಕೇ ಹಾಕ್ಕೊಂಡಿದ್ದೆ ಚಿಲ್ಲಿ ಪೌಡರು ಮತ್ತು ಧನಿಯಾ ಪೌಡರು. ಸೊ ಇವಾಗ ಹಾಕ್ಕೊತಿಲ್ಲ. ರುಬ್ಕೊಳ್ಳೋಕೆ ಯಾರು ಆ್ಯಡ್ ಮಾಡ್ಕೊಂಡಿರಲ್ಲ ಅವ್ರು ಇವಾಗ ಖಾರ ಹಾಕ್ತೀವಲ್ವ ಆ ಟೈಮ್ನಲ್ಲಿ ಆ್ಯಡ್ ಮಾಡ್ಕೊಬೋದು. ಗೈಸ್ ಇನ್ನು ಎಲ್ಲನೂ ಹಾಕ್ಕೊಂಡಿದ್ದಾಯಿತು ಇವಾಗ. ಸೊ ನಾವು ಇವಾಗ ತಾನೇ ಖಾರನ ಗ್ರೈಂಡ್ ಮಾಡ್ಕೊಂಡು ಹಾಕ್ಕೊಂಡಿದ್ದು ಅಲ್ವಾ, ಅದೊಂದು ಸ್ವಲ್ಪ ಎಣ್ಣೆಯಲ್ಲಿ ಹಸಿ ವಾಸನೆ ಹೋಗೋ ತನಕ ಅದು ಬೇಯಬೇಕು. ಸೊ ಅದು ಎಣ್ಣೆ ಥರ ಬಿಟ್ಕೊಳ್ಳುತ್ತೆ. ಅದೊಂದು ಸ್ವಲ್ಪ ಮೀಡಿಯಂ ಫ್ಲೇಮ್ನಲ್ಲಿ ಇಟ್ಕೊಂಡು ಈ ರೀತಿ ಪ್ಲೇಟನ್ನ ಕ್ಲೋಸ್ ಮಾಡಿಕೊಂಡು ಸ್ವಲ್ಪ ಬೇಯೋದಕ್ಕೆ ಬಿಡಬೇಕು. ಅವಾಗ ಟೇಸ್ಟು ಕೂಡ ತುಂಬಾ ಚೆನ್ನಾಗಿರುತ್ತೆ. ಹಸಿ ವಾಸನೆ ಕೂಡ ಹೊಡೆಯೋದಿಲ್ಲ ತಿನ್ನೋವಾಗ. ಸೊ ಆ ರೀತಿ ಬೇಯಬೇಕು ಅಂದರೆ ಒಂದು 10 ಮಿನಿಟ್ಸ್ ಆದ್ರೂ ಬಿಡಬೇಕು. ಗೈಸ್ ನೋಡಿ, ಈ ರೀತಿ ಸ್ವಲ್ಪ ಎಣ್ಣೆ ಬಿಟ್ಕೊಳ್ಬೇಕು. ಅದು ಖಾರ ಎಲ್ಲ ಒಂದು ಸೈಡ್ ಆಗಿ ಎಣ್ಣೆನೇ ಒಂಥರ ಬಿಟ್ಕೊಂಡಿರುತ್ತೆ. ಅಷ್ಟಾಗಿದ್ರೆ ಇದು ಬೆಂದಿದೆ ಅಂತ ಅರ್ಥ. ಸೊ ಇದಾದ್ಮೇಲೆ ನಾನಿಲ್ಲೊಂದು 3 ಗ್ಲಾಸ್ ಅಕ್ಕಿ ಹಾಕೊತಾ ಇದ್ದೀನಿ. 3 ಗ್ಲಾಸ್ ಅಕ್ಕಿ ತಗೊಂಡು ಇದನ್ನೊಂದ್ಸಲ ವಾಶ್ ಮಾಡ್ಕೊತಾ ಇದ್ದೀನಿ. ಇದನ್ನ ವಾಶ್ ಮಾಡ್ಕೊಂಡು ಇಲ್ಲೇನ್ ಖಾರ ಬೇದಿತ್ತು ಅಲ್ವಾ, ಆ ಖಾರದೊಳಗಡೆ ಡೈರೆಕ್ಟ್ ಆಗಿ ಹಾಕೊತಾ ಇದ್ದೀನಿ. ರೈಸ್ ನೋಡಿ, ಇವಾಗ ತೊಳೆದಿರೋಂಥ ಅಕ್ಕಿನ ನಾನು ಖಾರ ಎಲ್ಲ ಬೆಂದಿದೆ ಇವಾಗ. ಸೊ ಆ ಖಾರದೊಳಗಡೆಗೆ ಹಾಕೊತಾ ಇದ್ದೀನಿ. ನೋಡ್ತಾ ಇರ್ಬೋದು ನೀವು ಯಾವ ರೀತಿ ಎಣ್ಣೆ ಬಿಟ್ಟಿದೆ ಅಂತ. ಸೊ ಈ ರೀತಿ ಎಣ್ಣೆ ಎಲ್ಲ ಕುದೀತಾ ಇರಬೇಕು, ಎಣ್ಣೆ ಬಿಟ್ಕೊಂಡು, ಅವಾಗ ಖಾರ ತುಂಬ ಚೆನ್ನಾಗಿ ಬೆಂದಿದೆ ಅಂತ ಅರ್ಥ. ಸೊ ಈ ಖಾರ ಬೆಂದಿದ್ದಾದ್ಮೇಲೆ ನೀವು ನೀಟಾಗಿ ಅಕ್ಕಿನ ತೊಳ್ಕೊಂಡು ಈ ರೀತಿ ಹಾಕೊಳ್ಳಿ. ಇನ್ನು ಅಕ್ಕಿ ಹಾಕಿದ ನಂತರ ಸ್ವಲ್ಪ ಅದನ್ನ ಮಿಕ್ಸ್ ಮಾಡ್ಕೊಳ್ಳಿ ನೀಟಾಗಿ. ಇಲ್ಲೂ ಒಂದೇ ಕಡೆನೆ ಖಾರ ಮತ್ತೆ ಒಂದು ಸೈಡ್ ಅಕ್ಕಿ ಆ ರೀತಿ ಆಗಬಾರ್ದು. ಅಕ್ಕಿ ಜೊತೆ ಖಾರ ನೀಟಾಗಿ ಮಿಕ್ಸ್ ಆಗಬೇಕು. ಆವಾಗ ತಳ ಏನು ಹಿಡಿಯೋದಿಲ್ಲ. ಇಲ್ಲಾಂದರೆ ಖಾರನೇ ಒಂದು ಕಡೆ ಉಳ್ಕೊಂಬಿಟ್ರೆ ತಳ ಹಿಡಿದ್ಬಿಡುತ್ತೆ. ಸೊ ಈ ರೀತಿ ನೀಟಾಗಿ ಅಕ್ಕಿ ಜೊತೆ ಮಿಕ್ಸ್ ಮಾಡ್ಕೊಳ್ಳಿ. ಅದಾದಮೇಲೆ ನಾವು ಗ್ರೈಂಡ್ ಮಾಡ್ಕೊಂಡಿದ್ದು ಅಲ್ವಾ, ಆ ಜಾರನ್ನ ಸ್ವಲ್ಪ ಲೈಟಾಗಿ ನೀರು ಹಾಕ್ಕೊಂಡು ಅದೊಂದು ಸ್ವಲ್ಪ ನೀಟಾಗಿ ಖಾರ ವೇಸ್ಟ್ ಆಗದಿದ್ದಂಗೆ ತೊಳೆದ್ಬಿಟ್ಟು ಅದನ್ನು ಆ್ಯಡ್ ಮಾಡ್ಕೊಳ್ಳಿ. ಇದಾದಮೇಲೆ ಅಕ್ಕಿಗೆ ಇಟ್ಕೊಂಡಿದ್ದು ಅಲ್ವಾ ಬಿಸಿ ನೀರು, ಒಂದು ಗ್ಲಾಸ್ ಅಕ್ಕಿಗೆ 2 ಗ್ಲಾಸ್ ವಾಟರ್ ಆಗಿ ಬಿಸಿಗೆ ಸಪ್ರೇಟಾಗಿ ಇಟ್ಕೊಂಡಿದ್ದೆ. ಸೊ ಅದನ್ನು ಇವಾಗ ಆ್ಯಡ್ ಮಾಡಿಕೊಂಡೆ. ಗೈಸ್ ಬಿಸಿ ನೀರು ಆ್ಯಡ್ ಮಾಡ್ಕೊಂಡಿದ್ದಾದಮೇಲೆ ಸ್ವಲ್ಪ ಐ ಫ್ಲೇಮ್ನಲ್ಲಿ ಇಟ್ಕೊಳ್ಳಿ. ಐ ಫ್ಲೇಮ್ನಲ್ಲಿ ಇಟ್ಕೊಂಡು ಈ ರೀತಿ ನೀಟಾಗಿ ಕುದಿಬೇಕದು. ಕುದೀತಾ ಇರೋವಾಗ ಈ ರೀತಿ ನೀಟಾಗಿ ತಳದಿಂದ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು. ಈ ರೀತಿ ನೀಟಾಗಿ ತಿರುಗಿಸ್ಕೊಂಡ್ರೆ ಅದು ತಳ ಹಿಡಿಯೋದಿಲ್ಲ, ಇಲ್ಲ ಅಂದರೆ ತಳ ಹಿಡಿಯುತ್ತೆ. ತಳ ಹಿಡಿದ್ರೆ ಅದು ಟೊಮೆಟೊ ಬಾತದ್ದು ಟೇಸ್ಟೇ ಒಂಥರ ಚೇಂಜ್ ಆಗಿಬಿಡುತ್ತೆ. ಸೊ ಈ ಟೈಮ್ನಲ್ಲಿ ಸ್ವಲ್ಪ ಉಪ್ಪು ಟೇಸ್ಟ್ ನೋಡ್ಕೊಳ್ಳಿ. ಟೇಸ್ಟ್ ನೋಡ್ಕೊಂಡು ಉಪ್ಪೇನಾದರೂ ಕಡಿಮೆ ಆಗಿದ್ರೆ ಅದನ್ನು ಕೂಡ ಸರಿ ಮಾಡ್ಕೊಳ್ಳಿ. ಇಲ್ಲಿ ನಾನೊಂದು ಸ್ವಲ್ಪ ಉಪ್ಪು ಕಡಿಮೆ ಆಗಿದ್ದು, ಸೊ ಉಪ್ಪನ್ನು ಕೂಡ ಆ್ಯಡ್ ಮಾಡಿಕೊಂಡು ಈ ರೀತಿ ಇನ್ನೊಂದು ಸಲ ನೀಟಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಈ ರೀತಿ ಮಿಕ್ಸ್ ಮಾಡಿ ಇವಾಗ ಸ್ಟವ್ನ ಸಣ್ಣದ ಉರಿ ಮಾಡ್ಕೊಳ್ಳಿ.
ಇನ್ನು ಲೋ ಫ್ಲೇಮ್ ಮಾಡಿಕೊಂಡು ಈ ರೀತಿ ನೀಟಾಗಿ ಪ್ಲೇಟ್ ಮುಚ್ಚಿ ಒಂದು 5 to 10 ಮಿನಿಟ್ಸ್ ನೀಟಾಗಿ ಅಳ್ಳೋದಕ್ಕೆ ಬಿಟ್ಬಿಡಿ. ಒಂದು 5 to 10 ಮಿನಿಟ್ಸ್ ಆಗಿದ ತಕ್ಷಣ ನೀಟಾಗಿ ಅಳ್ಳಿರುತ್ತೆ. ನೋಡ್ತಾ ಇರ್ಬೋದು ಟೊಮೆಟೊ ಬಾತ್ ಎಷ್ಟು ಚೆನ್ನಾಗಾಗಿದೆ ಅಂತ. ನೀವು ಒಂದ್ಸಲ ಈ ರೀತಿ ಈಸಿಯಾಗಿ ಟೊಮೆಟೊ ಬಾತ್ನ ಮನೇಲಿ ಒಂದ್ಸಲ ಟ್ರೈ ಮಾಡಿ ಕಮೆಂಟ್ ಅಲ್ಲಿ ತಿಳಿಸಿ ಯಾವ ರೀತಿ ಬಂತು ಟೇಸ್ಟ್ ಅನ್ನೋದನ್ನ. ಗೈಸ್, ಇನ್ನು ತಿಂಡಿ ಕೂಡ ರೆಡಿ ಆಯಿತು. ನಾವು ಹಾಗೆ ಮನೇಲಿ ಸ್ವಲ್ಪ ಎಲ್ಲ ಪೂಜೆ ಮಾಡಿ ರೆಡಿಯಾಗಿ ನಾವು ಟಿಫನ್ ಎಲ್ಲ ಮಾಡ್ಕೊಂಡು ಒಂದು 10-10:30 ಆಗಿ ಮನೆ ಬಿಟ್ಟು ಸ್ವಲ್ಪ ಶ್ರೀರಂಗಪಟ್ಟಣದಲ್ಲಿ ಪೂಜೆ ಇತ್ತು ಅಂತ ಹೋಗ್ತಾ ಇದ್ದು. ಹೋಗಿ ಅಲ್ಲೆಲ್ಲ ಪೂಜೆ ಮುಗೀತು. ಸೊ ಅಲ್ಲೆಲ್ಲ ಸ್ವಲ್ಪ ವಿಡಿಯೋ ಮಾಡ್ಕೊಳಕ್ ಆಗ್ಲಿಲ್ಲ. ಆದ್ರಿಂದ ಇವಾಗ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇನ್ನು ಶ್ರೀರಂಗಪಟ್ಟಣದಲ್ಲಿ ಪೂಜೆ ಮುಗಿಸ್ಕೊಂಡು ನಾವು ಶ್ರೀರಂಗಪಟ್ಟಣ ತನಕನೇ ಹೋಗಿದ್ದು ಅಲ್ವಾ. ಇನ್ನು ಮೈಸೂರು ಚಾಮುಂಡೇಶ್ವರಿ ತಾಯಿದು ದರ್ಶನ ಮಾಡಿ ಸ್ವಲ್ಪ ತುಂಬಾ ದಿನ ಆಗ್ಬಿಟ್ಟಿತ್ತು. ಶ್ರೀರಂಗಪಟ್ಟಣ ಇಂದ ಹತ್ರ ಅಲ್ವಾ, ಸೊ ಹೋಗ್ಬಿಟ್ಟು ದರ್ಶನ ಮಾಡ್ಕೊ ಬರೋಣ ಅಂತ ಹೇಳ್ಬಿಟ್ಟು ಚಾಮುಂಡೇಶ್ವರಿ ಬೆಟ್ಟಕ್ಕೆ ಕೂಡ ಹೋಗ್ತಾ ಇದ್ದು. ನಾವು ಫೈನಲಿ ಚಾಮುಂಡಿ ಬೆಟ್ಟ ರೀಚ್ ಆದ್ವಿ. ಸೊ ಇಲ್ಲಿ ಸ್ವಲ್ಪ ಕಾರ್ ಪಾರ್ಕಿಂಗ್ ಮಾಡೋಣ ಅನ್ಬಿಟ್ಟು ಪಾರ್ಕಿಂಗ್ ಸೈಡ್ ಹೋಗ್ತಾ ಇದೀವಿ. ಇನ್ನು ಕಾರ್ ಪಾರ್ಕಿಂಗ್ ಮಾಡಿ ನೆಕ್ಸ್ಟ್ ದರ್ಶನಂಗೆ ಹೋಗ್ಬೇಕು. ಆಲ್ರೆಡಿ ಸ್ವಲ್ಪ ಟೈಮ್ ಕೂಡ ಆಗ್ಬಿಟ್ಟಿತ್ತು. ಸೊ ಜನ ಇರ್ತಾರೋ ಇರಲ್ವೋ ಗೊತ್ತಿಲ್ಲ, ಯಾವಾಗ್ಲೂ ರಶ್ ಇದ್ದೇ ಇರುತ್ತೆ. ಇನ್ನು ಕಾರ್ ಪಾರ್ಕಿಂಗ್ ಕೂಡ ಮಾಡಿದ್ದಾಯ್ತು. ಕಾರ್ ಪಾರ್ಕಿಂಗ್ ಮಾಡಿ ನಾವಿವಾಗ ದೇವಸ್ಥಾನ ಸೈಡ್ ಹೋಗ್ತಾ ಇದೀವಿ. ಇನ್ನು ಇಲ್ಲಿ ಕಾರ್ ಪಾರ್ಕಿಂಗ್ ಮಾಡಿ ಇಲ್ಲಿ ಸ್ವಲ್ಪ ಎಕ್ಸಿಟ್ ಆಗಿದ ತಕ್ಷಣನೇ ನೋಡ್ಬೋದು ನೀವು. ಇಲ್ಲಿ ಸ್ವಲ್ಪ ಪೂಜೆ ಸಾಮಾನು, ಹಾಗೆ ಸ್ವಲ್ಪ ಏನೇನ್ ಬೇಕು ಆಟ ಸಾಮಾನು, ಇಯರಿಂಗ್ಸು, ಈ ರೀತಿ ಹ್ಯಾಟು ಎಲ್ಲ ಕೂಡ ಸಿಗುತ್ತಿಲ್ಲೇನೆ. ಆದರೆ ಸ್ವಲ್ಪ ಪ್ರೈಸ್ ಜಾಸ್ತಿ ಅಂತ ಹೇಳ್ಬೋದು ಕಂಪೇರ್ ಮಾಡಿಕೊಂಡ್ರೆ, ಯಾಕಂದರೆ ಬೆಟ್ಟದ ಮೇಲೆ ಇರುತ್ತೆ ಅಲ್ವಾ. ಸೊ ಸ್ವಲ್ಪ ಪ್ರೈಸ್ ಜಾಸ್ತಿ ಅಂತ ನನಗೆ ಅನ್ನಿಸ್ತು. ಬಟ್ ತುಂಬಾ ಚೆನ್ನಾಗಿರುತ್ತೆ ನಡ್ಕೊಂಡು ಹೋಗೋವಾಗ. ಇದೆಲ್ಲನೂ ಆ ಕಡೆ ಈ ಕಡೆ ಸೈಡ್ ನೋಡ್ಕೊಂಡೇ ಹೋಗೋದಾಗುತ್ತೆ. ಸೊ ಈ ಕಡೆಯಿಂದ ಹೋಗೋವಾಗ ಸ್ವಲ್ಪ ಬೇಗನೆ ಹೊಂಟೋದ್ವಿ. ಫಸ್ಟ್ ದರ್ಶನ ಮಾಡ್ಕೊಂಬಿಡೋಣ, ಅದಾದಮೇಲೆ ಬೇಕಾದ್ರೆ ನೋಡೋಣ, ಏನಾದರೂ ಇಷ್ಟ ಆದರೆ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು. ಆದ್ದರಿಂದ ಇನ್ನು ನಮ್ಮಮ್ಮ ಹಾಗೆ ನಾನು, ಇನ್ನು ದೀಪು ಅಂಕಲ್ ಅಂತ ಅವರು ಕೂಡ, ಇನ್ನು ಅವರು ಎಲ್ಲರೂ ಕೂಡ ದರ್ಶನ ಮಾಡ್ಕೊಬಿಡೋಣ ಅಂತ ಹೇಳ್ಬಿಟ್ಟು ಇಲ್ಲೇನೆ ಸ್ಲಿಪ್ಪರ್ ನಾವು ಕಾರಲ್ಲೇನೆ ಬಿಟ್ಬಿಟ್ಟು ಬಂದ್ಬಿಟ್ಟಿದ್ದು. ಸೊ ಡೈರೆಕ್ಟ್ ಇನ್ನು ಬೇಗನೆ ದರ್ಶನಕ್ಕೆ ಹೋಗಿ ನಿಂತ್ಕೊತಾ ಇದ್ದೀವಿ. ಇನ್ನು ಇಲ್ಲಿ ಸ್ವಲ್ಪ ಟೈಮ್ ಇದ್ದು ಜನ ಕಡಿಮೆ ಇದ್ದಾರೆ ಅಂತ ಏನಾದರೂ ಅನಿಸಿದ್ರೆ ನಾವು ಧರ್ಮ ದರ್ಶನಕ್ಕೆ ಹೋಗ್ತಿದ್ದೋ. ಬಟ್ ಸ್ವಲ್ಪ ಟೈಮ್ ಕಡಿಮೆ ಇತ್ತು, ಆದ್ದರಿಂದ ನಾವು ಕೂಡ ಟಿಕೆಟ್ ತೊಗೊಂಡಿದ್ದು. ಇನ್ನು ಟಿಕೆಟ್ ತೊಗೊಂಡು ದರ್ಶನ ಕೂಡ ಮಾಡ್ಕೊಂಡು ಈಚೆ ಬಂದ್ವಿ. ಇನ್ನು ಒಳಗಡೆ ಎಲ್ಲ ಸ್ವಲ್ಪ ವಿಡಿಯೋ ಏನು ಮಾಡ್ಲಿಕ್ಕೆ ಹೋಗಲಿಲ್ಲ ನಾನು. ಇವಾಗ ದರ್ಶನ ಮುಗಿಸ್ಕೊಂಡು ಇಲ್ಲಿ ಈಚೆ ಇದ್ದೀವಿ. ಈಚೆ ಸ್ವಲ್ಪ ವಿಡಿಯೋ ಮಾಡ್ಕೊಳ್ಳೋಣ ಅಂತ ಮಾಡ್ಕೊತಾ ಇದ್ದೀನಿ. ಇನ್ನು ಚಾಮುಂಡೇಶ್ವರಿ ದರ್ಶನ ಕೂಡ ಆಯಿತು. ದರ್ಶನ ಮುಗಿಸ್ಕೊಂಡು ನೆಕ್ಸ್ಟ್ ನಂಜನಗೂಡಿಗೆ ಹೋಗೋಣ ಅಂತ ಹೇಳ್ಬಿಟ್ಟು ನಂಜನಗೂಡು ಕೂಡ ಹೋಗ್ತಾ ಇದ್ದೀವಿ. ಇವಾಗ ಸ್ವಲ್ಪ ಟೈಮು ಕೂಡ ಇತ್ತು. ಇನ್ನು ಯಾವಾಗೋ ಬರೋದು ಲೇಟ್ ಆಗಿಬಿಡುತ್ತೆ. ಇವಾಗ ಒಂದ್ಸಲ ಬಂದಿದ್ದೀವಿ ಅಂತ ಹೇಳಿ ಚಾಮುಂಡೇಶ್ವರಿದು ಮತ್ತು ನಂಜನಗೂಡು ಎಲ್ಲ ನಿಯರೇ ಅಲ್ವಾ, ಸ್ವಲ್ಪ ಹತ್ರನೇ. ಆದ್ರಿಂದ ಸೊ ಅದನ್ನು ಕೂಡ ದರ್ಶನ ಮಾಡ್ಕೊಂಬಿಡೋಣ. ನಂಜನಗೂಡ್ಗೂ ನಮ್ಮಮ್ಮ ಮತ್ತು ನಮ್ಮ ಡ್ಯಾಡಿ ಹೋಗಿದ್ರು ನಂಜನಗೂಡಿಗೆ. ಸೊ ನಾನು ಹೋಗಿರಲಿಲ್ಲ. ಸೊ ಹೋಗೋಣ ಅಂತ ಹೇಳ್ಬಿಟ್ಟು ನಂಜನಗೂಡು ಕೂಡ ಹೋಗ್ತಾ ಇದ್ದೀವಿ. ಇವಾಗ ಚಾಮುಂಡೇಶ್ವರಿ ಬೆಟ್ಟದಿಂದ ಈ ಕಡೆ ಸೈಡು ಕೆಳಗಡೆ ಬರ್ತಾ ಇದ್ದೀವಿ. ಗೈಸ್, ಇನ್ನು ಇಲ್ಲೂ ನೋಡ್ತಾ ಇರ್ಬೋದು, ಇದು ಮೈಸೂರು ಏರ್ಪೋರ್ಟು. ಸೊ ಇಲ್ಲಿ ನಮ್ಮ ಇಂಡಿಯಾದ ಫ್ಲಾಗ್ ನೋಡಿ ಸ್ವಲ್ಪ ಖುಷಿ ಆಯಿತು. ಸೊ ಅದನ್ನು ಕೂಡ ಸ್ವಲ್ಪ ವಿಡಿಯೋ ಕ್ಯಾಪ್ಚರ್ ಮಾಡಿಕೊಂಡೆ.
ಗೈಸ್ ಫೈನಲಿ ನಂಜನಗೂಡು ಕೂಡ ರೀಚ್ ಆದ್ವಿ. ಇಲ್ಲೇ ಲೆಫ್ಟ್ ಸೈಡು ನೋಡಿ, ಇಲ್ಲೇ ಲೆಫ್ಟ್ ಸೈಡು ಕಾರ್ ಪಾರ್ಕಿಂಗ್ ಕೂಡ ಇದೆ. ಸೊ ಇಲ್ಲೇ ಕಾರ್ ಪಾರ್ಕಿಂಗ್ ಮಾಡಿ ಹೋಗ್ಬೇಕು ಇವಾಗ ದರ್ಶನಗೆ. ಸೊ ಮಳೆ ಕೂಡ ಸ್ವಲ್ಪ ಬರ್ತಿತ್ತು, ಕಾರಲ್ಲಿ ಅಲ್ಲಿಂದ ಬರೋವಾಗ ಸ್ವಲ್ಪ ಜಾಸ್ತಿ ಬರ್ತಿತ್ತು. ಇವಾಗ ಸ್ವಲ್ಪ ಕಡಿಮೆ ಆಗಿದೆ, ಸ್ವಲ್ಪ ತುಂತುರು ಅಂತ ಹೇಳ್ತಾರಲ್ಲ ಆ ರೀತಿ ಸಣ್ಣ ಸಣ್ಣಗೆ ಬರ್ತಾ ಇತ್ತು. ಅಲ್ಲಿ ತನಕ ಹೋಗ್ಬೇಕಲ್ವಾ, ಸೊ ಬೇಗ ಇನ್ನು ಮಳೆ ಕೂಡ ಜಾಸ್ತಿ ಆಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು ಬೇಗ ಕಾರ್ ಪಾರ್ಕಿಂಗ್ ಮಾಡ್ಬಿಟ್ಟು ಹೋಗ್ತಾ ಇದೀವಿ. ಇನ್ನು ನೋಡಿ ಇಲ್ಲಿ ಕಾರ್ ಪಾರ್ಕಿಂಗ್ ಮಾಡಿ ಸ್ವಲ್ಪ ಈ ಕಡೆ ಎಕ್ಸಿಟ್ ಆಗಿದ ತಕ್ಷಣನೇ ಗೋಪುರ ಕಾಣಿಸುತ್ತೆ. ಇನ್ನು ಗೋಪುರ ಕಾಣಿಸ್ತಿದೆ ನೋಡಿ, ಇಲ್ಲಿ ಎಕ್ಸಿಟ್ ಆಗಿದ ತಕ್ಷಣನೇ ಕಾಣಿಸುತ್ತೆ ಕಾರ್ ಪಾರ್ಕಿಂಗ್ ಇಂದ. ಇನ್ನು ಈ ಗೋಪುರ ನೋಡಿದ ತಕ್ಷಣ ತುಂಬಾನೇ ಇಷ್ಟ ಆಗುತ್ತೆ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಗೋಪುರ ಅಂತ ಹೇಳಿ. ಒಂಥರ ಕಲರು ಹಾಗೆ ವೈಟ್ ಕಲರ್ ದೇವ್ರು ಎಲ್ಲಾನು ಮಳೆ ಬಂದಿತ್ತು ಅಲ್ವಾ, ಅದರಿಂದ ಅಂತೂ ಇನ್ನ ತುಂಬಾನೇ ಚೆನ್ನಾಗಿತ್ತು. ಹಾಗೆ ಇಲ್ಲಿ ನೋಡ್ತಾ ಇರ್ಬೋದು ಕಲ್ಯಾಣಿ ಕೂಡ ಇದೆ, ಅದು ಕೂಡ ತುಂಬಾನೇ ಚೆನ್ನಾಗಿತ್ತು. ಇನ್ನ ಕಲ್ಯಾಣಿ ಗೋಪುರ ಹಾಗೆ ಮಳೆ ಬರೋ ಟೈಮ್ ನಲ್ಲಿ ನೋಡ್ತಿದ್ರಂತೂ ತುಂಬಾನೇ ಚೆನ್ನಾಗಿ ಅನಿಸ್ತು ದೇವಸ್ಥಾನ. ನಮ್ಮ ಅದೃಷ್ಟಕ್ಕೆ ಸ್ವಲ್ಪ ಜನ ಕೂಡ ತುಂಬಾ ಕಡಿಮೆನೇ ಇದ್ರು. ಇನ್ನು ನಾರ್ಮಲ್ ವೀಕೆಂಡ್ ಟೈಮ್ನಲ್ಲಿ ಬಂದ್ಬಿಟ್ರಂತೂ ಇಲ್ಲೆಲ್ಲ ತುಂಬ ರಶ್ ಇರುತ್ತೆ. ನೋಡ್ತಾ ಇರ್ಬೋದು ಇಲ್ಲೆಲ್ಲ ಕ್ಯೂ ಖಾಲಿ ಇದೆ. ಬಟ್ ವೀಕೆಂಡಲ್ಲಿ ಬಂದರೆ ಇಲ್ಲೆಲ್ಲನೂ ತುಂಬಾ ರಶ್ ಇರುತ್ತೆ. ದರ್ಶನ ಮಾಡೋದಕ್ಕೇ ಒಂದು 3 to 4 hours ಆಗಿಬಿಡುತ್ತೆ ಅಂತ ಹೇಳ್ಬೋದು. ಬಟ್ ನಾವು ವೀಕ್ ಡೇಸ್ನಲ್ಲಿ ಬಂದಿದ್ದು, ಹಾಗೆ ಸ್ವಲ್ಪ ಈವ್ನಿಂಗ್ ಆಗಿತ್ತು ನಾವು ಬಂದಾಗ. ಇನ್ನು ಮಳೆ ಕೂಡ ಬರ್ತಿತ್ತು ಅಲ್ವಾ, ಅದರಿಂದ ಅನಿಸುತ್ತೆ. ಸೊ ತುಂಬಾ ಜನ ಕಡಿಮೆ ಇದ್ರು. ಸೊ ಮಂಗಳಾರತಿ ಆಗೋ ಟೈಮ್ಗೆ ನಮ್ಗೆ ತುಂಬಾ ಚೆನ್ನಾಗಿ ಕೂಡ ದರ್ಶನ ಆಯಿತು. ಇನ್ನು ಇಲ್ಲಿ ಈಚೆ ಬಂದಾಗ ನೋಡ್ತಾ ಇರ್ಬೋದು ನಂದಿ, ಅದು ಕೂಡ ತುಂಬಾ ಚೆನ್ನಾಗಿತ್ತು. ಅಲ್ಲೂ ಕೂಡ ಪೂಜೆ ಮಾಡಿಸ್ಕೊಂಡು ಇನ್ನು ದೇವಸ್ಥಾನ ಒಂದು ರೌಂಡ್ ಫುಲ್ಲು ನೋಡ್ತಾ ಇದ್ದೀವಿ. ಇನ್ನು ಇಲ್ಲಿ ಹೀಗೆ ನೋಡ್ತಾ ಇರೋವಾಗ ಇಲ್ಲಿ ಸ್ವಲ್ಪ ಯಾರೋ ಹೇಳಿದ್ರು ಇಲ್ಲೇ ರಾಯರದು ದೇವಸ್ಥಾನ ಕೂಡ ಇದೆ ಅಂತ. ಸೊ ಅದನ್ನು ಕೂಡ ನೋಡೋಣ ಅಂತ ಹೇಳ್ಬಿಟ್ಟು ಹಿಂಗೇನೆ ಸ್ವಲ್ಪ ಈ ಕಡೆ ಲೆಫ್ಟ್ ಸೈಡ್ ಬಂದು ಸ್ಟ್ರೈಟ್ ಹೋಗಿ ಇಲ್ಲೇ ಸ್ವಲ್ಪ ಬಂದರೆ ಇಲ್ಲೇ ರಾಯರದು ಕೂಡ ದೇವಸ್ಥಾನ ಇದೆ. ಇನ್ನು ಇಲ್ಲಿ ಬಂದು ಇನ್ನು ಆ ದೇವಸ್ಥಾನದಿಂದ ಸ್ವಲ್ಪ ದೂರ ಏನಿರಲಿಲ್ಲ, ಹತ್ರನೇ ಇತ್ತು, ವಾಕಬಲ್ ಡಿಸ್ಟೆನ್ಸು. ಸೊ ನಡ್ಕೊಂಡು ಬಂದ್ವಿ, ಮಳೆ ಕೂಡ ಏನು ಬರ್ತಾ ಇರಲಿಲ್ಲ, ಆದ್ರಿಂದ ಇಲ್ಲೂ ಕೂಡ ದರ್ಶನ ಪಡೆಯೋ ಹಂಗಾಯಿತು. ಸೊ ಇಲ್ಲಿ ಫೈನಲಿ ರಾಯರ ಮಠ ಹತ್ರ ಕೂಡ ಬಂದ್ವಿ. ಇನ್ನು ಇಲ್ಲೂ ನೋಡ್ತಾ ಇರ್ಬೋದು ಜನ ಕೂಡ ಅಷ್ಟಿರಲಿಲ್ಲ. ಸೊ ಪೂಜೆನೂ ಕೂಡ ಮಾಡ್ತಾ ಇರಲಿಲ್ಲ. ಪುರೋಹಿತರು ಏಕಾದಶಿ ಇವಾಗ ಅಲಂಕಾರ ಮಾಡಬೇಕು ಅಂತ ಹೇಳಿದ್ರು. ಸೊ ಇನ್ನೊಂದು 1/2 hour ವೆಯ್ಟ್ ಮಾಡಿ ಪೂಜೆ ಮಾಡ್ಕೊಡ್ತೀನಿ ಅಂತ ಹೇಳಿದ್ರು. ಸೊ ನಮಗೆ ಟೈಮ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಾವು ಹಾಗೆ ನಮಸ್ಕಾರ ಹಾಕೊಂಡು ಹೋಗೋಣ, ನೆಕ್ಸ್ಟ್ ಟೈಮ್ ಬಂದಾಗ ಇದು ಮಾಡಿಸ್ಕೊಳ್ಳೋಣ ಪೂಜೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಹೊತ್ತು ನೀಟಾಗಿ ಅಲ್ಲಿ ಎಲ್ಲನೂ ನೋಡಿಕೊಂಡು ದೇವಸ್ಥಾನನ ಸೊ ಇಲ್ಲೇ ನಮಸ್ಕಾರ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಇನ್ನು ಇಲ್ಲಿ ನೋಡ್ತಾ ಇರ್ಬೋದು ಈ ಕಿಟಕಿಯಿಂದ ನೀಟಾಗಿ ಅಲಂಕಾರ ಮಾಡಿದ್ರೆ ದೇವ್ರು ಕಾಣಿಸುತ್ತೆ. ಇನ್ನು ಇಲ್ಲಿ ಇದೆಲ್ಲ ಸ್ವಲ್ಪ ಇತಿಹಾಸ ಇಲ್ಲೇನೇನೋ ಇತ್ತು. ಸೊ ಅದನ್ನೆಲ್ಲನೂ ಕೂಡ ನೋಡಿಕೊಂಡು ಅಲ್ಲೂ ಕೂಡ ತುಂಬಾ ಪ್ರಶಾಂತವಾಗಿತ್ತು. ನೀಟಾಗಿ ದರ್ಶನ ಕೂಡ ಆಯಿತು, ಬಂದ್ವಿ ದರ್ಶನ ಮಾಡಿಕೊಂಡು. ಗೈಸ್ ಫೈನಲಿ ಎಲ್ಲಾನು ಕೂಡ ಮುಗೀತು ದರ್ಶನ. ಅಲ್ಲಿ ಚಾಮುಂಡೇಶ್ವರಿ ದೇವಸ್ಥಾನ ಹತ್ರ ಕೂಡ ತುಂಬಾನೇ ಚೆನ್ನಾಗಾಯ್ತು. ಹಾಗೇನೆ ನಂಜುಂಡೇಶ್ವರ ದೇವಸ್ಥಾನದಲ್ಲೂ ಅಷ್ಟೇ ತುಂಬಾ ಅಂದ್ರೆ ತುಂಬಾ ಪ್ರಶಾಂತವಾಗಿತ್ತು. ಮಳೆ ಬರ್ತಾ ಇದ್ದಿದ್ರಿಂದ ತುಂಬಾ ದರ್ಶನ ಕೂಡ ತುಂಬಾ ಚೆನ್ನಾಗಾಯ್ತು. ಅದಾದ್ಮೇಲೆ ನಮ್ದು ರಾಯರ್ನು ಕೂಡ ಎಲ್ಲಾರನ್ನೂ ನೋಡಿಕೊಂಡು ನಾವಿನ್ನ ಮನೆಗೆ ಹೊರಡ್ತಾ ಇದ್ದೀವಿ. ಇನ್ನು ದೇವಸ್ಥಾನ ಎಲ್ಲ ಮುಗಿಸ್ಕೊಂಡು ರಿಟರ್ನ್ ಮನೆಗೆ ಹೋಗ್ತಾ ಇದ್ದೀವಿ. ಇಲ್ಲಿ ನೋಡ್ತಾ ಇರ್ಬೋದು ಈಗ ರಾಮನಗರದಲ್ಲಿ ಇದ್ದೀವಿ. ಇನ್ನೇನು ಬಿಡ್ದಿ ಕೂಡ. ಸೊ ನಾವು ಮನೆಗೆ ರೀಚ್ ಆಗೋಷ್ಟರಲ್ಲಿ ಒಂದು 8 o'clock 8 to 8:30 ಆಗಿತ್ತು. ನಾವು ಇನ್ನೂ ಲೇಟ್ ಆಗುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಿದ್ದು, ಬಿಕಾಸ್ ಮಳೆ ಕೂಡ ಬರ್ತಿತ್ತಲ್ವಾ. ಸೊ ದರ್ಶನ ಎಲ್ಲ ಲೇಟ್ ಆಗುತ್ತೆ ಅಂದ್ಕೊಂಡು ದರ್ಶನ ಎಲ್ಲ ಸ್ವಲ್ಪ ಬೇಗ ಆಯಿತು. ಅದರಿಂದ ಸ್ವಲ್ಪ ಬೇಗ ಕೂಡ ಮನೆಗೆ ಕೂಡ ಬಂದು. ಓಕೆ ಗಾಯ್ಸ್, ಇನ್ನಿಷ್ಟೇ ಇವತ್ತಿನ ವ್ಲಾಗು. ಇನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್.